ರಾಜ್ಯದಲ್ಲಿ ನಿಧಿಯ ಸುದ್ದಿ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದ್ರೆ ಇನ್ನೊಂದ್ ಕಡೆ ಸಹೋದರನ ವಿರುದ್ಧ ಜಿದ್ದನ್ನ ತೀರಿಸಿಕೊಳ್ಳುವುದಕ್ಕೆ ನಿಧಿಯ ಅಸ್ತ್ರ ಹೂಡಿದ್ದಾನೆ. 3 kg ಅಂತ ಹೇರ್ ಸರ್ ಗೋಲ್ಡ್ ನಿಧಿ ಅವರ ಪುರಾತನ ಕಾಲದ ಐತ್ರಿ ಸರ್. ಅದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆದವರು ಇದಕ್ಕೆ ಕ್ರಮ ತಗೋಬೇಕು. ಅಣ್ತಮ್ಮರ ಮಧ್ಯೆ ಜಾಗದ ಕುಸ್ತಿ, ಕಟ್ಟಿದ ನಿಧಿ ಕತೆ, ಕಾಕಿ ಹುಡುಕಾಟ, ಸುಳ್ಳಾದ್ರೆ ಬೀಳುತ್ತೆ ಕೋಳ. ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ನಿಧಿಯದ್ದೇ ಸದ್ದು. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ಎಲ್ಲ ಕಡೆ ನಿಧಿ ಬಗ್ಗೆನೇ ಚರ್ಚೆಯಾಗ್ತಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಸಹೋದರನೊಬ್ಬ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ. ತನ್ನ ಜಮೀನಿನಲ್ಲಿದ್ದ ಮಣ್ಣನ್ನ ತೆಗೆದಿದ್ದಕ್ಕೆ ಸಹೋದರನ ಮೇಲೆಯೇ ನಿಧಿ ಬ್ರಹ್ಮಾಸ್ತ್ರವನ್ನ ಬಿಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಫಲಭಾವಿ ಗ್ರಾಮದಲ್ಲಿ ಇವತ್ತು ನಿಧಿಯ ಸದ್ದು ದೊಡ್ಡದಾಗಿ ಹಬ್ಬಿತ್ತು. ನನ್ನ ಸಹೋದರ ನಿಧಿ ಅಗ್ದಿದ್ದಾನೆ, ಮಣ್ಣಲ್ಲಿ ಸಿಕ್ಕ ಬಂಗಾರದ ಖಜಾನೆಯನ್ನ ಮುಚ್ಚಿಟ್ಕೊಂಡಿದ್ದಾನೆ ಅಂತ ಹಸಿ ಕತೆ ಕಟ್ಟಿದ್ದ. ಈತನ ಮಾತನ್ನ ನಂಬಿಕೊಂಡು ಬಂದ ಅಧಿಕಾರಿಗಳು ಅಸಲಿ ಕತೆ ಕೇಳಿ ದಂಗಾಗ್ ಹೋಗಿದ್ದಾರೆ. ಈತನ ಹೆಸರು ಚಿದಾನಂದ ನಿಂಗನೂರ ಅಂತ. ಈತನ ಸಹೋದರ ಶ್ರೀಶೈಲ ನಿಂಗನೂರ. ಇಬ್ಬರ ಮಧ್ಯೆ ಆಸ್ತಿ ಜಗಳ ನಡೀತಾನೆ ಇತ್ತು. ಆಸ್ತಿ ಹಂಚಿಕೆ ಆಗೋದಕ್ಕೂ ಮೊದಲೇ ಒಂದಿಷ್ಟು ಜಾಗದಲ್ಲಿ ಇಬ್ಬರು ವ್ಯವಸಾಯವನ್ನ ಮಾಡ್ತಿದ್ರು. ಇತ್ತೀಚೆಗೆ ಆಸ್ತಿ ಹಂಚಿಕೆ ಆಗಿದ್ರಿಂದ ಇಬ್ಬರ ಜಾಗವು ಅದಲು ಬದಲಾಗಿತ್ತು. ಆದ್ರೆ ಜಮೀನು ಪಾಲು ಮಾಡೋದಕ್ಕೂ ಮೊದಲು ಚಿದಾನಂದ ನಿಂಗನೂರ ಒಂದಿಷ್ಟು ಜಾಗಕ್ಕೆ ಮಣ್ಣು ಹಾಕಿಸಿದ್ದ. ಆದ್ರೆ ಈ ಜಾಗ ಈಗ ಸಹೋದರನಿಗೆ ಹೋಗಿದ್ರಿಂದ ತಾನು ಹಾಕಿಸಿದ್ದ ಮಣ್ಣನ್ನ ತೆಗೆದುಕೊಂಡಿದ್ದ. ಇದು ಸಹೋದರನ ಕಣ್ಣನ್ನ ಕೆಂಪಗಾಗಿಸಿದೆ. ಏನಾದ್ರೂ ಮಾಡಿ ತಗ್ಲಾಕಿಸಬೇಕು ಅಂತ ಈ ಜಾಗದಲ್ಲಿ ನಿಧಿ ಸಿಕ್ಕಿದೆ. ಹೀಗಾಗಿ ಇಲ್ಲಿ ಮಣ್ಣು ಅಗ್ದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ನಾವು ಇಲ್ಲಿ ಲೋಡಿಂಗ್ ಮಾಡಿಸೋ ಟೈಮ್ದಾಗ ನನಗೊಂದು ಟೇಲರ್ ಮಣ್ಣು ನಿನ್ಗೊಂದು ಟೇಲರ್ ಪಂಚರ್ ಹೇಳಿದ್ರು ಸರ್. ಒಂದು ಟೇಲರ್ ಹೋದ್ರಿ, ಎರಡನೇ ಟೇಲರ್ ನಾವು ಹೇಳಿದಂಥ ಟ್ರ್ಯಾಕ್ಟರ್ ಬಾಡಿಗೆ ಅದನ್ನು ತೊಗೊಂಡು ಹೋಗಿಬಿಟ್ಟಿದ್ರಿ ಸರ್. ಅದು ತೊಗೊಂಡು ಹೋಗೋ ಟೈಮಲ್ಲಿ ಅನ್ಲೋಡ್ ಖಾಲಿ ಮಾಡುವಂತಾಗ ಅದ್ರಾಗ ನಿಧಿ ಕೆಳಗೆ ಬಿದ್ದಾರಿ ಸರ್. ಒಬ್ಬ ನಮ್ಮ ಹುಡುಗ ಬ್ರದರ್ ಮಗ ನೋಡಿದ್ದಾನೆ. ಅಂದಾಜು 3 kg ಅಂತ ಹೇರ್ ಸರ್. ಏನ್ರಿ ಗೋಲ್ಡ್ ಐತ್ರಿ ಸರ್. ಯಾರು ಹೇಳಿರಿ ನಿಮಗೆ? ಯಾರು ಹೇಳಿರಿ? ನಮಗೆ ಅವ್ರು ಕೆಲವರು ಮಾಹಿತಿ ಹೇಳಿದ್ರು ಸರ್. ನಿಧಿ ಸಿಕ್ಕಿದೆ ಅನ್ನೋ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಪೊಲೀಸರು ಹಾಗೂ ತಹಸೀಲ್ದಾರ್ ಓಡೋಡಿ ಬಂದಿದ್ರು. ಸ್ಥಳೀಯರನ್ನ ವಿಚಾರಿಸ್ತಾ ಇದ್ದಂತೆ ಒಂದೊಂದೇ ಕತೆ ಹೇಳಿದ್ದಾರೆ. ಆದ್ರೂ ಅನುಮಾನದ ಮೇರೆಗೆ ಹುಡುಕಾಟ ನಡೆಸಿದ್ದಾರೆ. ಒಂದ್ ವೇಳೆ ಸುಳ್ಳು ಹೇಳಿದ್ದಾರೆ ಅನ್ನೋದು ಗೊತ್ತಾದ್ರೆ ಕ್ರಮ ಕೈಗೊಳ್ತೀವಿ ಅಂತ ತಹಸೀಲ್ದಾರ್ ಹೇಳಿದ್ದಾರೆ. ಇಲ್ಲಿ ಏನು ಸಾರ್ವಜನಿಕರಿದ್ದಾರೆ ಅವ್ರನ್ನು ಕೂಡ ನಾವಿಲ್ಲಿ ಎನ್ಕ್ವೈರಿ ಮಾಡಲಾಗಿ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಕೆಲವೊಬ್ರು ಸಣ್ಣ ಹುಡುಗ ಇನ್ನೊಂದು ಮಗು ಇತ್ತದು ಒಂದು ದೊಡ್ಡ ಇಷ್ಟು ಸೈಜ್ ಹೇಳ್ತದೆ. ಇನ್ನೊಬ್ರು ಯಾರು ಹೆಣ್ಮಕ್ಳಿದ್ರು ಅವರು ಸ್ವಲ್ಪ ಸಣ್ಣ ಇಷ್ಟ ಇತ್ತಂತ ಏನೋ ಏನೋ ನೋಡಿದ್ರು ಅಂತ ಹೇಳ್ತಾರೆ ಅವರು. ಈಗ ನೋಡಿ ಸ್ಪಾಟ್ ಇನ್ಸ್ಪೆಕ್ಷನ್ ಅಂತೂ ಮಾಡಿದೆ. ಇನ್ನು ಮುಂದೆ ಏನು ಕ್ರಮ ಜರುಗಿಸ್ಬೇಕು ಆರ್ಕಿಯಾಲಜಿದವ್ರಿಗೆ ತಿಳಿಸಿ ಮುಂದೆ ಏನು ಕ್ರಮ ತಗೋತೀವಿ. ಲಕ್ಕುಂಡಿಯಲ್ಲಿ ಮೂಲೆ ಮೂಲೆಯಲ್ಲೂ ನಿಧಿ ಹುಡುಕಾಟ. ಪತ್ತೆ ಆಯ್ತು ಪಾನಿ ಪೀಠ, ಗ್ರಾಮಸ್ಥರ ವಿರೋಧ. ನಮಗೇನ್ರಿ ಇರೋನ್ ಜಾತ್ರೆ ಆಗತ್ತೆ ನಮ್ದು ರೀ. ಅದಕ್ಕೆ ಒಂದು 5 ದಿವಸ ನಮ್ಗೆ ಅನುಕೂಲ ಮಾಡಿಕೊಡಂತ ಹೇಳ್ತೀವಿ ರೀ, ಅಷ್ಟೇ ರೀ. ಇಲ್ಲಿ ಅಗ್ನಿ ಹಾಯಲ್ಲೇ ಈಗ ನಡೆದ್ಬಿಟ್ಟದ ಕಾರ್ಯಕ್ರಮ. ಮತ್ತು ಅದಕ್ಕೆ ಮುಂದೆ ಹೆಂಗೆ ದಾರಿ? ಯಾವುದೇ ರೀತಿಯಾದಂಥ ಜಲ್ಲಾಡತವಾಗಿರ್ಬೋದು ನಮ್ಮ ಪ್ರಾಧಿಕಾರದಿಂದ ಯಾವುದೇ ಅವರಿಗೆ ತೊಂದರೆ ಮಾಡೋದಿಲ್ಲ. ಲಕ್ಕುಂಡಿಯ ಕೋಟೆ ದೇವಸ್ಥಾನದ ಮುಂದೆ 2ನೇ ದಿನ ಉತ್ಖನನ ಕಾರ್ಯ ನಡೆಯುತ್ತಿದೆ. 10 ಕಾರ್ಮಿಕರು ಮೂಲೆ ಹುಡುಕಾಡ್ತಿದ್ದು ಶಿವಲಿಂಗದ ಪಾನಿಪೀಠ ಪತ್ತೆಯಾಗಿದೆ. ಇದರ ಜೊತೆಗೆ ಮಡಿಕೆಯ ಅವಶೇಷಗಳು ಸಿಕ್ಕಿವೆ. ಹೀಗಾಗಿ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಲಕ್ಕುಂಡಿಯಲ್ಲಿ ನಡೆಯುತ್ತಿರೋ ಉತ್ಖನನ ಕಾರ್ಯಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ನಮ್ಮೂರಿನ ಜಾತ್ರೆ ನಡೆಯಲಿದ್ದು ಇದೇ ಜಾಗದಲ್ಲಿ ಅಗ್ನಿಕುಂಡ ಮಾಡ್ತೀವಿ, ಆದ್ರೆ ಈಗ ಇಲ್ಲೇ ಉತ್ಖನನ ಮಾಡ್ತಿದ್ದಾರೆ. ಒಂದ್ ವೇಳೆ 50 ವರ್ಷಗಳಿಂದ ಮಾಡ್ಕೊಂಡು ಬರ್ತಿರೋ ಜಾತ್ರೆಗೆ ಅಡ್ಡಿಯಾದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಊರ ಜಾತ್ರೆಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆಗುತ್ತೆ ಸರ್. 50 ವರ್ಷದಿಂದ ನಾವು ಮಾಡ್ಕೊಂತ ಬಂದೀವಿ. ನಮ್ಗಿನ ಹಿರಿಯರು ಅದಾರ್ರಿ ಇಲ್ಲಿ. ಮತ್ತು ಮಾರ್ಚ್ ಎಂಡಿನೊಳಗೆ ಇರ್ಬದ್ದೇವ್ರ ಜಾತ್ರಾ ಕಾರ್ಯಕ್ರಮ ಹಮ್ಮಿಕೊಂತೀವಿ ನಾವು. ಮತ್ತು ಅದಕ್ಕೆ ಇಲ್ಲಿ ಅಗ್ನಿ ಹಾಯಲ್ಲೇ ಈಗ ನಡೆದ್ಬಿಟ್ಟದ ಕಾರ್ಯಕ್ರಮ. ಮತ್ತು ಅದಕ್ಕೆ ಮುಂದೆ ಹೆಂಗೆ ದಾರಿ? ಏನು ಅದನ್ನು ಜಾತ್ರೆ ಮಾಡೋದು ಬಂದ್ ಮಾಡಿಬಿಡೋಣ? ಮುಂದೆ ಅದಕ್ಕೇನು ಮತ್ತೆ ಎಲ್ಲರೂ ದಾರಿ ಮಾಡಿಕೊಡ್ತೀರೋ?
ಒಟ್ಟು ಅಜ್ಜನ ಜಾತ್ರೆಗೆ ಅನುವು ಮಾಡಿಕೊಡ್ರಿ ಅಂತ ನಾವು ಸರ್ಕಾರಕ್ಕೆ ಕಳಕಳಿಯಿಂದ ಬೇಡ್ಕೊಂತೀವಿ. ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಏನು ನಡೀತಿತ್ತು ಈಗಲೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ನಡೀಲಿಕ್ಕೆ ಯಾವುದೇ ರೀತಿಯಾದಂಥ ಜಿಲ್ಲಾಡಳಿತವಾಗಿರ್ಬೋದು ನಮ್ಮ ಪ್ರಾಧಿಕಾರದಿಂದ ಯಾವುದೇ ಅವರಿಗೆ ತೊಂದರೆ ಮಾಡೋದಿಲ್ಲ. ಅದು ಜಾತ್ರೆನ ಒಬ್ಬರದಲ್ಲ, ಎಲ್ಲ ಇಡೀ ಊರಿನ ಗ್ರಾಮಸ್ಥರದು ನಮ್ಮದು ಅನ್ನೋ ಒಂದು ನಮಗೂ ಒಂದು ಹೆಮ್ಮೆ ಇದೆ. ಎಲ್ಲರೂ ಕೂಡ ನಾವು ಕೂಡಿ ಜಾತ್ರೆಯನ್ನು ಮಾಡ್ತೀವಿ. ಒಂದು ಕಡೆ ನಿಧಿ ಹುಡುಕಾಟ, ಇನ್ನೊಂದು ಕಡೆ ನಿಧಿಯ ಕಟ್ಟುಕತೆ. ಒಟ್ನಲ್ಲಿ ರಾಜ್ಯದಲ್ಲಿ ನಿಧಿ ಸದ್ದು ಜೋರಾಗಿರೋದು ಮಾತ್ರ ಸುಳ್ಳಲ್ಲ. ಚಿಕ್ಕೋಡಿಯಿಂದ ಲೋಹಿತ್ ಶಿರೋಳ ಜೊತೆ ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.